ಇವಳಿಗೇನಪ್ಪ ಆಯಿತು? ಯಾವತ್ತೂ ಇಲ್ದಿದ್ದ ರೈಡಿಂಗ್ ಹುಚ್ಚು ಯಾಕೆ ಬಂತು ಇವಳಿಗೆ? ಅದು ಕಾಲೇಜ್ ಬಂಕ್ ಮಾಡಿ. ಹೇಗೋ ಇನ್ನೊಂದು ಸ್ವಲ್ಪ ದಿನದಲ್ಲಿ ಊರಿಗೆ ಹೋಗ್ತೀನಿ. ನಾಳೆ ಒಂದಿನ ಅಶ್ವಿತಾ ಜೊತೆ ಹೋಗೋಣ. ಬದುಕಿನ ಕೊನೆವರೆಗೂ ನೆನಪಾಗಿರಲಿ ಮುದ್ದು ಗೆಳತಿಯ ನೆನಪು. ಆಶೀಶ್ ಕೂಡ ಬರ್ಬೋದಿತ್ತು, ಬಟ್ ಮೇಡಮ್ ಪ್ಲಾನ್ ಏನಿದೆಯೋ ಅಂದುಕೊಳ್ತಾ ಓಕೆ ಮಿಸ್ ಸೈನ್ಸ್ ಡನ್ ಎಂದು ರಿಪ್ಲೈ ಮಾಡಿ ಮಲಗಿದ. ಅಶ್ವಿತಾ ತುಂಬ ಉತ್ಸಾಹದಿಂದ ತಯಾರಾಗ್ತಿದ್ಲು. ಅಕ್ಕ ಎಲ್ಲಿಗೆ ಹೋಗ್ತಿದೀಯಾ ಎಂದು ಕೇಳಿದ ಆಶೀಶ್. ಫ್ರೆಂಡ್ ಬರ್ತಿದ್ದಾಳೆ, ಇವತ್ತು ಕಾಲೇಜ್ ಬಂಕ್ ಎಂದು ಹೇಳಿದಳು. ಅದು ಅರ್ಧ ಸತ್ಯ ಅರ್ಧ ಸುಳ್ಳು. ಯಾವತ್ತೂ ಅತಿಯಾಗಿ ಮೇಕಪ್ ಮಾಡುವುದಿಲ್ಲ ಅಶ್ವಿತಾ. ಅವಳು ಸಹಜ ಸುಂದರಿ. ಆದರೂ ಇಂದು ತುಸು ಆಸಕ್ತಿಯಿಂದಲೇ ಸಿಂಗರಿಸಿಕೊಂಡಿದ್ದಳು. ಎಂದಿಗಿಂತಲೂ ಮುದ್ದಾಗಿ ಕಾಣ್ತಿದ್ಲು. ಮಮ್ಮ ಪಪ್ಪ ಬರ್ತೀನಿ, ಸ್ವಲ್ಪ ಲೇಟ್ ಆಗ್ಬೋದು, ಫ್ರೆಂಡ್ ಜೊತೆ ಹೋಗ್ತಿದ್ದೀನಿ, ಆಕಾಶ್ ಕೂಡ ಇರ್ತಾನೆ, ಡೋಂಟ್ ವರಿ ಎಂದು ಹೇಳಿ ಆಶೀಶ್ಗೆ ಒಂದು ಫ್ಲೈಯಿಂಗ್ ಕಿಸ್ ಕೊಟ್ಟು ಗಾಡಿಯ ಕೀ ಹಿಡಿದು ಹೊರಟವಳು. ಹಾಗೇ ತಿರುಗಿ ಬಂದು ಲವ್ ಯು ಮಮ್ಮ ಪಪ್ಪ ಎಂದು ಇಬ್ಬರ ಕೆನ್ನೆಗೂ ಕಿಸ್ ಕೊಟ್ಟು ನೆಗೆಯುತ್ತಾ ಹೊರಟಳು. ಅಕ್ಕ ಏನೋ ಮುಚ್ಚಿಡ್ತಿದ್ದಾಳೆ ಎಂದುಕೊಂಡ ಆಶೀಶ್. ಮಗಳ ಮೇಲೆ ತುಸು ಹೆಚ್ಚೇ ನಂಬಿಕೆ ಮಂಜುನಾಥ್ ದಂಪತಿಗೆ. ಅಪರೂಪಕ್ಕೊಮ್ಮೆ ಕಾಲೇಜ್ ಬಂಕ್ ಮಾಡುವುದು ಅವರಿಗೆ ತಿಳಿದೇ ಇತ್ತು. ಮಗಳ ಓದಿನ ಬಗ್ಗೆ ಅವರು ಎಂದೂ ತಲೆ ಕೆಡಿಸಿಕೊಳ್ಳುವಂತೆ ಅವಳು ಎಂದೂ ಮಾಡಿರಲಿಲ್ಲ. ಗಂಗಣ್ಣನ ಅಂಗಡಿಯಂತಿರುವ ಹೋಟೆಲ್ ಎದುರು ನಿಂತು ವೇಟ್ ಮಾಡ್ತಿದ್ದ ಆಕಾಶ್ನನ್ನು ನೋಡುತ್ತಿದ್ದಂತೆಯೇ ಅಶ್ವಿತಾಳ ಮುಖ ಒಮ್ಮೆ ಮುದುಡಿದಂತಾಯ್ತು. ಹೋಗೋ, ಇವತ್ತು ನೀನೇ ವೇಟಿಂಗಾ? ಒಂದಿನ ಆದರೂ ನಾನು ವೇಟ್ ಮಾಡೋಣ ಅಂದ್ಕೊಂಡು ಬೇಗ ಬಂದರೆ ನನಗಿಂತ ಮೊದಲು ನೀನೇ ಬಂದಿದೀಯಾ ಎಂದಳು. ಅಯ್ಯೋ, ಅದಕ್ಕ್ಯಾಕೆ ಇಷ್ಟೊಂದು ಹುರ್ಕೋತಿದೀಯಾ ಎಂದು ಆಕಾಶ್ ಕೇಳಿದ. ಇದು ಹುರ್ಕೊಳ್ಳೋದಲ್ಲ, ಫೀಲ್ ಮಾಡೋದು. ಬುದ್ದು ಥರ ಇದೆಯಾ, ಏನು ತಿಳಿಯಲ್ಲ ಎಂದಳು. ಆಯ್ತಮ್ಮ, ನಿನಗೆ ಮಾತ್ರ ಎಲ್ಲ ತಿಳಿಯುತ್ತೆ. ಏನಿವತ್ತು ಸ್ಪೆಷಲ್? ತುಂಬ ಕ್ಯೂಟ್ ಕಾಣ್ತಿದೆಯಲ್ಲ. ತುಂಬ ದೂರ ಹೋಗೋದೇನು ಬೇಡ. ಯಾರಾದರೂ ನಿನ್ನ ಕಿಡ್ನಾಪ್ ಮಾಡಿದರೆ ನಾನೇನು ಮಾಡಲಿ ಎಂದು ಸಣ್ಣದಾಗಿ ನಗುತ್ತಾ ಹೇಳಿದ. ಏನು ಮಾಡ್ತೀಯೋ? ನನ್ನ ಯಾರಾದರೂ ಎತ್ಕೊಂಡು ಹೋದ್ರೆ ಎಂದು ಅವನನ್ನೇ ಕೇಳಿದಳು. ಯಪ್ಪ, ಆ ಖುಷಿಗೆ ಎಲ್ರಿಗೂ ಪಾರ್ಟಿ ಕೊಡ್ತೀನಿ. ಆದರೆ ನಿನ್ನ ಯಾರಾದರೂ ಎತ್ಕೊಂಡು ಹೋಗೋ ಧೈರ್ಯ ಯಾರು ಮಾಡ್ತಾರೆ? ನಿನ್ನ ಕೈಲಿ ಸಿಕ್ಕಾಕೊಂಡವನ ಕತೆ ಮುಗೀತು. ಕಿಡ್ನಾಪ್ ಮಾಡಿದವನೇ ನಿನ್ನ ಮನೆಗೆ ತಂದುಬಿಟ್ಟು ಪುಟ ಪಾಕೆಟ್ಗೆ ಇಡ್ಕ ಅಂತ ದುಡ್ಡು ಕೊಟ್ಟು ಹೋಗ್ತಾನೆ. ಅವನಿಗೂ ನಿನ್ನ ಕೈಯಿಂದ ತಪ್ಪಿಸ್ಕೊಂಡ್ರೆ ಸಾಕಾಗಿರುತ್ತೆ ಎಂದ ನಾಟಕೀಯವಾಗಿ. ಹಾಗಾದರೆ ನೀನು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಕಾಯ್ತಾ ಇದ್ದೀಯಾ? ನನ್ನನ್ನು ಯಾರಾದರೂ ಕಿಡ್ನಾಪ್ ಮಾಡಿದರೆ ಪಾರ್ಟಿ ಕೊಡುವಷ್ಟು ಖುಷಿನ ನಿಂಗೆ? ಹಾಗಾದರೆ ಎಲ್ಲೂ ಹೋಗೋದು ಬೇಡ, ನೀನು ಕಾಲೇಜ್ಗೆ ಹೋಗು ಎಂದವಳ ಕಣ್ಣು ಕೊಳದಂತಾಗಿತ್ತು. ಏ ಅಶು, ಅಳು ಯಾಕೆ? ಜೋಕ್ ಮಾಡಿದೆ ಕಣೆ. ನಿನಗೆ ಏನಾದರೂ ಆದರೆ ನಾನು ಖುಷಿಯಿಂದ ಇರ್ತೀನಾ? ಯಾಕೋ ಈಗೀಗ ತುಂಬ ಸೆನ್ಸಿಟಿವ್ ಆಗ್ತಿದೀಯಾ? ದಿಸ್ ಈಸ್ ನಾಟ್ ಫೇರ್ ಎಂದ ಆಕಾಶ್. ಸರಿ ಬಿಡು, ಈಗ ಹೊರಡೋಣವಾ? ನೀನೇ ರೈಡ್ ಮಾಡು ಎಂದು ಕೀ ಕೊಟ್ಟಳು. ಈ ಡಬ್ಬದಲ್ಲಿ ಲಾಂಗ್ ರೈಡಾ? ನನ್ನ ಫ್ರೆಂಡ್ಸ್ ಪಲ್ಸರ್ ತರ್ತೀನಿ, ಸೊಯ್ ಅಂತ ಹೋಗ್ಬೋದು ಎಂದ. ಬೇಡ, ಇದರಲ್ಲೇ ಹೋಗೋಣ. ನನ್ನ ಸ್ಕೂಟಿಗೆ ನೀನು ಡಬ್ಬ ಅಂತ ಹೇಳ್ಬೇಡ. ನಾನು ನನ್ನ ಸ್ಕೂಟಿಯನ್ನು ತುಂಬ ಪ್ರೀತಿಸ್ತೀನಿ. ಯಾಕಂದರೆ ಅದರಿಂದ ನನ್ನ ಬದುಕೇ ಬದಲಾಯಿತು. ನನ್ನ ಡಬ್ಬ ಸ್ಕೂಟಿ, ಈ ಡಬ್ಬ ರೋಡ್, ಈ ಗಂಗಣ್ಣನ ಅಂಗಡಿ, ಅಲ್ಲಲ್ಲ ಹೋಟೆಲ್, ಆ ದಿನ ನಾನು ಬಿದ್ದ ಜಾಗ, ಬೀಳೋ ಥರ ಮಾಡಿದ ಗುಂಡಿ, ಇವೆಲ್ಲವೂ ಸೋ ಸ್ಪೆಷಲ್ ಇನ್ ಮೈ ಲೈಫ್. ಬದುಕೆಷ್ಟು ವಿಚಿತ್ರ ಅಲ್ವಾ ಆಕಾಶ್ ಎಂದಳು. ಆಗ ಹೇಳುವಾಗ ಅವಳು ಎಲ್ಲೋ ಕಳೆದು ಹೋದಂತೆ ಅನಿಸಿತು ಆಕಾಶ್ಗೆ. ನೈಟ್ ಮಲಗುವಾಗ ಯಾವುದಾದ್ರೂ ನಾವೆಲ್ ಏನಾದರೂ ಓದ್ತಿದೆಯಾ ಏನೋ? ಏನೇನೋ ಮಾತಾಡ್ತಿದೀಯಾ ಎಂದು ಕೇಳಿದ ಆಕಾಶ್. ಹಾ ಎಂದು ನಕ್ಕು ಅತ್ತಪ್ಪ ನನ್ನ ಡಬ್ಬ ಗಾಡಿಗೆ ಎಂದಳು. ಎಲ್ಲ ಸರಿ, ಎಲ್ಲಿಗೆ ಹೋಗ್ತಿದ್ದೀವಿ ನಾವು ಎಂದು ಕೇಳಿದ. ಮಣಿಪಾಲ್ ಎಂಡ್ ಪಾಯಿಂಟ್ ಎಂದಳು. ಸ್ಕೂಟಿ ಸ್ಟಾರ್ಟ್ ಮಾಡಿದವನು ಒಮ್ಮೆಗೆ ಗಗ್ಗನೆ ನಿಲ್ಲಿಸಿದ. ಏನೇ ಹೇಳ್ತಿದೀಯಾ? ಇಲ್ಲಿಂದ ಮಣಿಪಾಲ್ಗೆನಾ? ಸೀರಿಯಸ್ ಆಗಿ ಹೇಳ್ತಿಲ್ಲ ತಾನೆ ಎಂದು ಕೇಳಿದ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಲಾಂಗ್ ರೈಡ್ ಅಂದರೆ ಅಷ್ಟು ಹೋಗಿಲ್ಲ ಅಂದರೆ ಹೇಗೆ? ಸ್ಟಾರ್ಟ್ ಮಾಡಪ್ಪ ಎಂದಳು. ನಿಂಗೇನಾಗಿದೆ ಕಣೆ ಎನ್ನುತ್ತಾ ಸರಿ ಕೂತ್ಕೋ ಎಂದ. ಅಶ್ವಿತಾಳಲ್ಲಿ ಏನೋ ಹೊಸ ಉತ್ಸಾಹ, ಹೊಸ ಸಂಭ್ರಮ, ಏನೇನೋ ಮಾತು ತಲೆಹರಟೆಗಳ ನಡುವೆ ದಾರಿ ಸವಿಯುತ್ತಿತ್ತು. ಸ್ವಲ್ಪ ದೂರ ಹೋಗಿದ್ದೆ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಅವಳಲ್ಲೇನೋ ಹೊಸ ಭಾವ. ಆದರೆ ಆಕಾಶ್ಗೆ ಅದರಲ್ಲೇನೋ ಹೊಸತನವಿದೆ ಅನ್ನಿಸ್ಲಿಲ್ಲ. ಸ್ನೇಹಕ್ಕೂ ಮಿಗಿಲಾದ ಮತ್ತಾವ ಭಾವವು ಸ್ಫೂರಿಸದ ಚಂದದ ಬಂಧ ಅವನದು. ನಾನು ಸನ್ಸೆಟ್ ನೋಡಿಯೇ ಬರಬೇಕು ಎಂದಳು. ಮಧ್ಯದಲ್ಲೊಂದು ಹೋಟೆಲ್ನಲ್ಲಿ ತಿಂಡಿ ಕಟ್ಟಿಸ್ಕೊಂಡ್ರು. ಅಲ್ಲಿ ಇಲ್ಲಿ ನಿಲ್ಲುತ್ತಾ ಉರಿ ಬಿಸಿಲಿನಲ್ಲಿ ಮಣಿಪಾಲ್ ತಲುಪಿದರು. ಹೆಸರೇ ಹೇಳುವಂತೆ ಮಣಿಪಾಲ್ ನಗರದ ಕೊನೆಯ ತುದಿಯದು. ಸ್ಕೂಟಿಯನ್ನು ಪಾರ್ಕ್ ಮಾಡಿ ಏರಿ ಹೋದರು. ಇಬ್ಬರಿಗೂ ಅದು ಹೊಸ ಸ್ಥಳವೇನೂ ಆಗಿರಲಿಲ್ವಾದರೂ ಇಬ್ಬರಿಗೂ ಹೊಸತನವಿತ್ತು. ಹಸಿರನ್ನೇ ಆಸಿ ಒದ್ದಿತ್ತು. ಎತ್ತರದ ಪರಿಸರದಲ್ಲೊಂದು ಚಂದದ ಪಾರ್ಕ್. ಬಿಸಿಲಿನ ಸಮಯವಾದರೂ ಅಲ್ಲಲ್ಲಿ ಯುವ ಪ್ರೇಮಿಗಳು ತಮ್ಮದೇ ಲೋಕದಲ್ಲಿ ಮೈಮರೆತಂತಿದ್ರು.
ಅಲ್ಲಿ ನಿಂತು ಸುತ್ತಲೂ ನೋಡಲು ಕಣ್ಣಿಗೆ ಬಲು ಸುಂದರವಾಗಿತ್ತು. ಥ್ಯಾಂಕ್ ಯು ಕಣೆ ಆಶು, ಊರಿಗೆ ಹೋಗೋ ಟೈಮಲ್ಲಿ ಈ ಪ್ಲೇಸ್ಗೆ ಕರ್ಕೊಬಂದಿದ್ದಕ್ಕೆ. ವಂಡರ್ಫುಲ್ ಮೆಮೊರಿ ಇನ್ ಮೈ ಲೈಫ್ ಕಣೆ ಕೋತಿ ಎಂದ. ಅಲ್ಲೇ ಕುಳಿತು ಅರಟಿದರು. ಕಾಲೇಜ್, ಮನೆ, ಫ್ರೆಂಡ್ಸ್ ಹೀಗೆ ಎಲ್ಲ ವಿಷಯ ಮಾತುಗಳಾಗಿ ಹೋದವು. ನೂರಾರು ಫೋಟೋಗಳಲ್ಲಿ ಸೆರೆಯಾದರು. ಮತ್ತಷ್ಟು ಖುಷಿಯಾದರು. ಹೊಟ್ಟೆ ಹಸಿದಿದೆ, ತಿಂಡಿ ತಿನ್ನೋಣ ಎಂದು ಪೊಟ್ಟಣ ಬಿಚ್ಚಿ ತಂದ ಇಡ್ಲಿ ವಡ ತಿಂದು ನೀರು ಕುಡಿದ್ರು. ಆಕಾಶ್, ನಾನು ಈಗೆಲ್ಲ ತಿಂಡಿ ತಿಂದಿದ್ದೇ ಇಲ್ಲ ಕಣೋ, ನಿನ್ನ ಜೊತೆ ಇದ್ರೆ ಎಲ್ಲನೂ ವಂಡರ್ ಎಂದಳು. ಹಾಗೆ ಕಲಾ ಹುಡುಗರ ಕೈಗುಣ ಎಂದು ತನ್ನ ಹಳೆ ಡೈಲಾಗ್ ಬೀಸಿದ ಆಕಾಶ್. ಮುತ್ತಂತೆ ನಕ್ಕಳು ಅವನ ಮಾತಿಗೆ. ಹೀಗೆ ಅದು ಇದು ಮಾತನಾಡುತ್ತಾ ಅವರು ಅಲ್ಲಿಯೇ ಇದ್ದರು. ಸಂಜೆ ಸಮೀಪಿಸುತ್ತಿದ್ದಂತೆ ಅಶ್ವಿತಾಳಲ್ಲಿ ಏನೋ ಕೋಲಾಹಲವೇ ಏರ್ಪಡುತ್ತಿತ್ತು. ಆಕಾಶ್ ಎಲ್ಲೋ ಹೋಗಿ ಇಬ್ಬರಿಗೂ ಐಸ್ ಕ್ರೀಮ್ ತಂದ. ಸಣ್ಣದಾಗಿ ಮಳೆ ಜಿನುಗತೊಡಗಿತ್ತು. ಅಬ್ಬಾ, ಮಳೆಯಲ್ಲಿ ಐಸ್ ಕ್ರೀಮ್ ತಿನ್ನೋದಕ್ಕೂ ಒಂಥರ ಖುಷಿ ಇದೆ ಎಂದ ಆಕಾಶ್. ತುಂಬ ಖುಷಿ ಇದೆ. ಇಷ್ಟ ಆಗಿರೋ ವ್ಯಕ್ತಿ ಜೊತೆ ಇಂಥ ಸುಂದರ ಸಂಜೆಯಲ್ಲಿ ಜೊತೆ ಕುಳಿತು ಮಾತಾಡ್ತಾ ಇದ್ರೆ ಸಮಯ ಕಳೆದಿದ್ದೇ ತಿಳಿಯಲ್ಲ ಅಲ್ವಾ? ಸಮಯ ಹಾಗೇ ಯಾಕೆ ನಿಲ್ಬಾರ್ದು ಅನಿಸುತ್ತೆ. ಈ ಕ್ಷಣ ನನಗೆ ನನ್ನ ಬದುಕನ್ನು, ನನ್ನ ಬದುಕಿಗೆ ಬಂದ ಒಲವನ್ನು ಅಗಾಧವಾಗಿ ಪ್ರೀತಿಸೋ ಆಸೆ ಆಗ್ತಿದೆ. ಎದೆಗೆಳೆದುಕೊಂಡು ಪ್ರೀತಿಸೋದು ಅಂತಾರಲ್ಲ, ಹಾಗೆ ನನ್ನ ಪ್ರೀತಿಯಲ್ಲಿ ನನ್ನ ಹುಡುಗ ಮುಳುಗೋಗ್ಬೇಕು, ಅಲ್ಲ ಕಳೆದೋಗ್ಬೇಕು. ನಾನೇ ಅವನ ಪ್ರಪಂಚ ಆಗಬೇಕು. ನನಗವನು, ಅವನಿಗೆ ನಾನು. ಅವನ ಕಣ್ಣಿನ ತುಂಬ ನಾನು ಚಂದನ್ ಕನಸು ನೇಯ್ದು ಕೊಡ್ತೀನಿ. ಆ ಕನಸಲ್ಲಿ ಅವನೇ ರಾಜ, ನಾನೇ ರಾಣಿ ಎನ್ನುತ್ತಾ ಎಲ್ಲೋ ಕಳೆದು ಹೋಗ್ತಿದ್ಲು ಅಶ್ವಿತಾ. ಅಬ್ಬಾ, ಅವನೆಂಥ ಅದೃಷ್ಟವಂತ ಕಣೆ. ನೀನು ಯಾವಾಗಲೇ ಇಷ್ಟೊಂದು ರೊಮ್ಯಾಂಟಿಕ್ ಆದೆ ಗುಬೆ ಎಂದ ಆಕಾಶ್. ಅವನ ಮಾತಿಗೆ ಅವಳ ಕೆನ್ನೆ ನಾಚಿಕೆಯಿಂದ ಕೆಂಪಾಯಿತು. ಅಲ್ಲಿ ಬಾನಂಚಲ್ಲೂ ಸೂರ್ಯ ಕೆಂಪಾಗಿ ಮರೆಯಾಗುತ್ತಿದ್ದ. ಅಬ್ಬಾ, ಮತ್ತೆ ನಾಚಿಕೆ ಬೇರೆ ನೋಡು, ಕೆನ್ನೆ ಕೆಂಪಾಗ್ತಿದೆ ಎಂದು ಕೆನ್ನೆ ಚೂಟಿದ. ಈ ಕೆನ್ನೆ ಕೆಂಪಿಗೆ ನೀನೇ ಕಾರಣ ಕಣೋ ಎಂದುಕೊಂಡಳು ಮನಸ್ಸಲ್ಲಿ. ಆಕಾಶ್ ಎಂದು ತುಂಬ ಒಲವಿನಿಂದ ಕರೆದಳು ಅಶ್ವಿತಾ. ಹೇಳೆ, ಏನೋ ಹೇಳ್ಬೇಕಿದೆ ಅಲ್ವಾ ನಿಂಗೆ ಎಂದ. ಅದು ಯಾವಾಗಲೂ ನೀನು ಹೇಳಿದ್ದೆ ಅಲ್ವಾ, ಈ ಬದುಕು ನೀನು ಬಂದ ಮೇಲೆ ಇನ್ನಷ್ಟು ಬಣ್ಣವಾಗಿದೆ ಅಂತ. ಹಾಗೆ ನನ್ನ ಬದುಕು ಕೂಡ. ನಾವಿಬ್ಬರು ಸೇರಿದರೆ ನನ್ನ ಬದುಕು ಅನ್ನೋದು ನಮ್ಮಿಬ್ಬರ ಬದುಕಾಗುತ್ತೆ. ಬದುಕಿನ ಬಣ್ಣ ಇನ್ನಷ್ಟು ಗಾಢವಾಗುತ್ತೆ. ನೀನೊಂದು ಸುಂದರ ಅಧ್ಯಾಯ ನನ್ನ ಬದುಕಲ್ಲಿ. ಕನಸು ಅಂದ್ರೇನು ಅಂತಾನೆ ಗೊತ್ತಿಲ್ಲದ ಹುಡುಗಿಯಾಗಿದ್ದೆ. ಆದರೆ ಈಗ ನನ್ನ ಕನಸೇ ನೀನು. ನನಗೆ ಗೊತ್ತು, ನನ್ನ ಬದುಕನ್ನು ನನಗಿಂತ ಜಾಸ್ತಿ ನೀನು ಪ್ರೀತಿಸ್ತಿದೀಯಾ ಅಂತ. ನಾನು ನಿನ್ನ ಜೊತೆ ಇದ್ದರೆ ಈ ಜಗತ್ತಿನ ಎಲ್ಲ ಖುಷಿಯನ್ನು ನನ್ನೊಡಲಿಗೆ ಎಳೆದುಕೊಂಡು ಬದುಕ್ತೀನಿ. ನನ್ನ ಬದುಕಿಗೆ ಬರ್ತೀಯಾ ಅಲ್ವಾ ಆಕಾಶ್? ಅಲ್ಲಲ್ಲ, ನಿನ್ನ ಬದುಕಿಗೆ ನಾನು ಕರ್ಕೋತೀಯಾ ಅಲ್ವಾ ಆಕಾಶ್ ಎನ್ನುತ್ತಾ ಆಕಾಶ್ ಕಡೆಗೆ ತಿರುಗಿದಳು ಅಶ್ವಿತಾ. ಅವಳು ತಮಾಷೆ ಮಾಡ್ತಿಲ್ಲ ಎಂದು ಆಕಾಶ್ಗೆ ಅವಳ ಎದೆಯಾಳದ ಮಾತುಗಳನ್ನು ಕೇಳುವಾಗಲೇ ತಿಳಿದಿತ್ತು. ಅವನಿಗೆ ಅವಳ ಮಾತುಗಳನ್ನು ಅರಗಿಸಿಕೊಳ್ಳಲು ಒಂದೆರಡು ನಿಮಿಷವೇ ಬೇಕಾಯಿತು. ಅಶು, ಏನು ಮಾತಾಡ್ತಿದೀಯಾ? ನಾನು ನಿನ್ನನ್ನು ಯಾವತ್ತೂ ಆ ದೃಷ್ಟಿಯಿಂದ ನೋಡೇ ಇಲ್ಲ ಕಣೆ. ವಿ ಆರ್ ಜಸ್ಟ್ ಫ್ರೆಂಡ್ಸ್. ನೋ, ಬೆಸ್ಟ್ ಫ್ರೆಂಡ್. ಬೆಸ್ಟ್ ಅಂದರೆ ಬೆಸ್ಟ್. ನಾನು ಪ್ರೀತಿಸ್ತಿದ್ದೀನಿ ಅಂತ ಮಾತ್ರ ಇನ್ನೊಮ್ಮೆ ಹೇಳ್ಬೇಡ ಕಣೆ ಎನ್ನುತ್ತಾ ಅವಳ ಕೈ ಹಿಡಿದ ಆಕಾಶ್. ಅವಳ ಕೈ ಗಡಗಡನೆ ನಡುಗ್ತಿತ್ತು. ನೀನು ಜೋಕ್ ಮಾಡ್ತಾ ಇಲ್ಲ ತಾನೇ ಕೇಳಿದ್ಲು. ಕಣ್ಣಿನ್ನು ತನ್ನ ಕಾಂತಿ ಕಳೆದುಕೊಂಡಿರಲಿಲ್ಲ. ಯಾವುದೋ ದೂರದ ಆಸೆಗೆ ಕಾಯುವಂತಿತ್ತು. ಇಲ್ಲ ಅಶು, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ನಿನ್ನ ಪ್ರೀತಿಸಿಲ್ಲ. ಅಸಲಿಗೆ ಯಾವತ್ತೂ ಪ್ರೀತಿಸೋಕ್ಕಾಗೋದೂ ಇಲ್ಲ ಎಂದ. ಕೈ ಬಿಡಿಸಿಕೊಂಡ ಅಶ್ವಿತಾ, ನಡಿ ಆಕಾಶ್ ಹೋಗೋಣ ಎಂದಳು ನಿರ್ಭಾವುಕ ಧ್ವನಿಯಲ್ಲಿ. ಹಾಗೆ ಸರಸರ ಹೊರಟೇ ಬಿಟ್ಲು. ಆಕಾಶ್ನಿಗೆ ತಾನೆಲ್ಲಿ ಎಡವಿದೆ ಎಂದು ಅರ್ಥವಾಗಲೇ ಇಲ್ಲ. ತಾನು ತೋರಿದ ಅತಿಯಾದ ಕಾಳಜಿಯಲ್ಲಿ ಅವಳಿಗೆ ಪ್ರೀತಿ ಕಾಣಿಸಿತೆ, ಅಥವಾ ನನ್ನ ಹುಡುಗಾಟದ ಮಾತು ಅವಳಿಗೆ ಪ್ರೀತಿ ಹುಟ್ಟಿಸಿತೆ? ಹೀಗೆ ಯೋಚಿಸುತ್ತಲೇ ಗಾಡಿ ಓಡಿಸ್ತಿದ್ರೆ ಮಾತಿನ ಮಲ್ಲಿಯಾಗಿದ್ದ ಅಶ್ವಿತಾ ಒಂದೂ ಮಾತನಾಡದೆ ಹಿಂದೆ ಕುಳಿತಿದ್ದಳು, ಸಣ್ಣ ಅಂತರವಿಟ್ಟುಕೊಂಡು.